ನಮಸ್ಕಾರ. ಈಗ ನೋಡಿದ್ರೆ ಇತ್ತೀಚೆಗೆ ಈ ಅಪರೂಪದ ರೋಗಗಳು ಇನ್ಕ್ರೀಸ್ ಆಗ್ತಾ ಇದೆ ಅಲ್ವಾ, ರೇರ್ ಡಿಸೀಸಸ್. ಈಗ ನಾವು ನೋಡಿದ್ವಿ ಏನೇನು ರೇರ್ ಡಿಸೀಸಸ್ ಅಂತ. ಈ ರೇರ್ ಡಿಸೀಸಸ್ ಬರೋದಕ್ಕೆ ಕಾರಣ ಮ್ಯೂಟೇಷನ್ಸ್, ಇನ್ಫೆಕ್ಷನ್ ಮತ್ತು ಟಾಕ್ಸಿನ್ಸು. ನಾವು ಊಟ ಮಾಡ್ತೀವಲ್ಲ, ಅದರಲ್ಲಿ ಏನೇನೋ ಇನ್ಸೆಕ್ಟಿಸೈಡು, ಪೆಸ್ಟಿಸೈಡ್ಸು ಇಂಥ ಟಾಕ್ಸಿನ್ಸ್ ಹಾಕಿ ಮಾಡಿರ್ತಾರೆ. ಮತ್ತು ನಾವು ಮನಸ್ಸು ಕೂಡ ಆರಾಮಾಗಿ ಇಟ್ಕೋಬೇಕು. ಸ್ಟ್ರೆಸ್ ಕೂಡ ಜಾಸ್ತಿ ಇದೆ. ಮತ್ತು ಲೇಟ್ ಮ್ಯಾರೇಜ್ ಮಾಡ್ಕೋತಾರೆ, ಮತ್ತು ಓವಮ್ ಸ್ಪರ್ಮ್ ಓಲ್ಡ್ ಆಗಿರುತ್ತೆ. ಇಂಥ ಅನೇಕ ಕಾರಣಗಳಿದೆ. ಸೊ ಮಕ್ಕಳಿಗೆ ನಾವು ಈ ರೇರ್ ಡಿಸೀಸ್ ಬಂದಿದ ತಕ್ಷಣ ಅಯ್ಯೋ ಡಾಕ್ಟ್ರೇ ನನಗೆ ಯಾಕೆ ಈ ಥರ ಬಂತು ಅಂತ ಹೇಳ್ತಾರೆ. ಇದು ಕಾರಣ ಲ್ಯಾಕ್ ಆಫ್ ಅವೇರ್ನೆಸ್, ಹೈ ಕಾಸ್ಟ್ ಆಫ್ ಟ್ರೀಟ್ಮೆಂಟ್, ಲ್ಯಾಕ್ ಆಫ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಮತ್ತು ಲ್ಯಾಕ್ ಆಫ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ಸೊ ಈ ಥರ ಅನೇಕ ಫೀಲ್ಡಲ್ಲಿ ನಾವು ಅಪ್ರೋಚ್ ಮಾಡಿ ಎಲ್ಲರಿಗೂ ಅವೇರ್ನೆಸ್ ಕೊಡಬೇಕು. ಅದು ತುಂಬ ಇಂಪಾರ್ಟೆಂಟ್. ಥ್ಯಾಂಕ್ ಯು.